ಹಲೋ ಆತ್ಮೀಯ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಈಸಿ ಗ್ರಾಮರ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಕನ್ನಡ ದ್ವಿತೀಯ ಭಾಷೆಯ ಗದ್ಯ ಪಾಠ 2 ಹಸಿ ಮಸಿ ಕೃಷಿ ಈ ಪಾಠದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಗದ್ಯ ಪಾಠ 2 ಹಸಿ ಮಸಿ ಕೃಷಿ. ಲೇಖಕರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಕೃತಿ ವ್ಯಕ್ತಿತ್ವ, ಅಂದರೆ ಇದೊಂದು ಪ್ರಬಂಧ ಸಂಕಲನ. ಮುಖ್ಯ ಪ್ರಶ್ನೆ 2. ಪ್ರಶ್ನೆಗಳು: ಅ. ಕೆಳಗೆ ನೀಡಲಾಗಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ. 1ನೇ ಪ್ರಶ್ನೆ: ಪೆನ್ನು ಖಡ್ಗಕ್ಕಿಂತ ಡ್ಯಾಶ್ ಹರಿತ. ಪ್ರಶ್ನೆ 2: ಒಕ್ಕಲಿಗ ಒಕ್ಕದಿರೆ ಡ್ಯಾಶ್ ಜಗವೆಲ್ಲ ಬಿಕ್ಕುವುದು. ಪ್ರಶ್ನೆ 3: ಕೋಟಿ ವಿದ್ಯೆಗಳಲ್ಲಿ ಡ್ಯಾಶ್ ಮೇಟಿ ವಿದ್ಯೆಯೇ ಮೇಲು. ಪ್ರಶ್ನೆ 4: ಹಾಸಿಗೆ ಇದ್ದಷ್ಟು ಡ್ಯಾಶ್ ಕಾಲು ಚಾಚು. ಪ್ರಶ್ನೆ ಆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1: ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ಉತ್ತರ: ದೇಶದ ಉದ್ಧಾರ ಸೈನಿಕರು, ಸಾಹಿತಿಗಳು ಮತ್ತು ಕೃಷಿಕರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. 2ನೇ ಪ್ರಶ್ನೆ: ಹಸಿ ಮಸಿ ಎಂದರೇನು? ಉತ್ತರ: ಹಸಿ ಎಂದರೆ ಯುದ್ಧ, ಅಂದರೆ ಸೈನಿಕರು. ಮಸಿ ಎಂದರೆ ಶಿಕ್ಷಣ, ಅಂದರೆ ಸಾಹಿತಿಗಳು ಎಂದು ಅರ್ಥ. ಪ್ರಶ್ನೆ 3: ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ: ಈ ನಾಡಿನ ಬೆನ್ನೆಲುಬು ಕೃಷಿಕ. ಪ್ರಶ್ನೆ 4: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ. 5ನೇ ಪ್ರಶ್ನೆ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿ ನೀಡಿದೆ. ಮುಖ್ಯ ಪ್ರಶ್ನೆ 3: ಭಾಷಾಭ್ಯಾಸ. ಅ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ. ಒಬ್ಬೊಬ್ಬರು, ಒಬ್ಬ ಪ್ಲಸ್ ಒಬ್ಬರು, ಅಸ್ವರ ಲೋಪಸಂಧಿ. ಸರ್ವಾಧಿಕಾರಿ, ಸರ್ವ ಪ್ಲಸ್ ಅಧಿಕಾರಿ, ಸವರ್ಣ ದೀರ್ಘ ಸಂಧಿ. ಬೆನ್ನೆಲುಬು, ಬೆನ್ನು ಪ್ಲಸ್ ಎಲುಬು, ಉಸ್ವರ ಲೋಪಸಂಧಿ. ಸತ್ಯಾಗ್ರಹ, ಸತ್ಯ ಪ್ಲಸ್ ಆಗ್ರಹ, ಸವರ್ಣ ದೀರ್ಘ ಸಂಧಿ. ಪ್ರಶ್ನೆ ಆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಪ್ರಗತಿ, ವಿಗತಿ, ಅವಲಂಬನೆ, ನಿರಾವಲಂಬನೆ ಅಥವಾ ನಿರವಲಂಬನೆ, ಪ್ರಬಲ, ದುರ್ಬಲ, ಸತ್ಪರಿಣಾಮ, ದುಷ್ಪರಿಣಾಮ, ಆಶಾವಾದಿ, ನಿರಾಶಾವಾದಿ, ಅತಿವೃಷ್ಟಿ, ಅನಾವೃಷ್ಟಿ. ಪ್ರಶ್ನೆ ಈ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಉತ್ಪ್ರೇಕ್ಷೆ: ನಾನು ಜಗತ್ತನ್ನೇ ಗೆಲ್ಲುತ್ತೇನೆ ಎನ್ನುವುದು ಉತ್ಪ್ರೇಕ್ಷೆಯ ಮಾತು. ಸತ್ಪರಿಣಾಮ: ಕಾನೂನು ಸುವ್ಯವಸ್ಥೆಯು ಪ್ರಜೆಗಳ ಮೇಲೆ ಸತ್ಪರಿಣಾಮವನ್ನು ಬೀರುತ್ತದೆ. ಸಮೃದ್ಧಿ: ತೆಂಗಿನ ಮರಗಳು ಚೆನ್ನಾಗಿ ಬೆಳೆದರೆ ಫಲ ಸಮೃದ್ಧಿಯಿಂದ ಕಂಗೊಳಿಸುತ್ತವೆ. ಸತ್ಯಾಗ್ರಹ: ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಸತ್ಯಾಗ್ರಹಗಳನ್ನು ನಡೆಸಿದರು. ಸೆಣಸು: ಕುಸ್ತಿಪಟುಗಳು ಅಖಾಡದಲ್ಲಿ ಗೆಲುವಿಗಾಗಿ ಎದುರಾಳಿಯೊಡನೆ ಸೆಣಸುತ್ತಾರೆ. ಉಪೇಕ್ಷೆ: ವಿದ್ಯಾರ್ಥಿಗಳು ಪಾಠಗಳ ಅಭ್ಯಾಸದ ವಿಚಾರದಲ್ಲಿ ಉಪೇಕ್ಷೆ ಮಾಡಬಾರದು. ಪ್ರಶ್ನೆ ಈ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ವರ್ಷ, ವರುಷ, ಭೂಮಿ, ಭುವಿ. ಕತೆ, ಕಥಾ ಅಥವಾ ಕಥೆ. ಬೇಸಾಯ, ವ್ಯವಸಾಯ. ಕಾರ್ಯ, ಕಜ್ಜ. ಕಾವ್ಯ, ಕಬ್ಬ. ಪ್ರಶ್ನೆ ಉ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ.
ಅಸಿ ಯುದ್ಧ, ಮಸಿ ಶಿಕ್ಷಣ. ಕ್ರಿಮಿಕೀಟ ಜೋಡುನುಡಿ, ದೊಡ್ಡ ದೊಡ್ಡ ದ್ವಿರುಕ್ತಿ. ಯುದ್ಧ ಜುದ್ಧ, ಶ್ರೀ ಸಿರಿ. ಯೋಧ ರಕ್ಷಣೆ, ರೈತ ಆಹಾರ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ವೀಕ್ಷಕರೇ, ಇಲ್ಲಿಗೆ ಈ ಪಾಠದ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳು ಮುಗಿದಿವೆ. ಧನ್ಯವಾದಗಳು. ಬಾಯ್.